ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಗಾದೆಗೂಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಗಾದೆ, ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಿಗೋಗಿ ಮೊಳ ಹಾಕಿದ್ರಂತೆ ಅಂತ. ಈ ಗಾದೆಯನ್ನು ನೀವು ಮೊದಲು ಕೇಳಿದರೆ ಕಮೆಂಟ್ಸ್ ಮಾಡಿ. ಈ ಗಾದೆ ಅರ್ಥ ಏನು ಅಂತ ನೋಡೋದಾದರೆ, ಯಾರೋ ಧರ್ಮಕ್ಕೋ ಅಥವಾ ದಾನಕ್ಕೋ ಯಾವುದೇ ಒಂದು ವಸ್ತುವನ್ನು ಕೊಟ್ಟಾಗ ಅದನ್ನು ನಾವು ಪರಿಶೀಲನೆ ಮಾಡಿ ನೋಡೋದು ಅಂತ. ದಟ್ಟಿ ಅಂತ ಹೇಳಿದ್ರೆ ಬಟ್ಟೆ. ಧರ್ಮಕ್ಕೆ ಯಾರೋ ಬಟ್ಟೆಯನ್ನು ದಾನ ಕೊಟ್ಟಾಗ ಮನೇಲಿ ತೊಗೊಬಂದು ಅದು 2 ಮೀಟ್ರ್ ಇದೆಯಾ, 1 ಮೀಟ್ರ್ ಇದೆಯಾ, 1 ಮೊಳ ಇದೆಯಾ, 2 ಮೊಳ ಇದೆಯಾ ಅಂತ ಒಂದು ಲೆಕ್ಕ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಈ ಗಾದೆಯನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅಂದರೆ ಧರ್ಮಕ್ಕೆ ಇಂಪಾರ್ಟೆನ್ಸು ಕೊಡದೆ ಯಾವ ವಸ್ತುವನ್ನು ಕೊಟ್ಟಿದ್ದಾರೆ ಆ ವಸ್ತುವಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಈ ಒಂದು ಗಾದೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸಾಮಾನ್ಯವಾಗಿ ಈ ಥರದ ಸಿಚುವೇಶನ್ಗಳು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಬಂದಾಗ, ಗೌರಿ ಹಬ್ಬ ಬಂದಾಗ, ಅಣ್ಣ ತಮ್ಮಂದರು ಯಾವ ಥರದ್ದು ಸೀರೆ ಕೊಟ್ಟಿದ್ದಾರೆ, ಇದರ ವ್ಯಾಲ್ಯೂ ಎಷ್ಟಿರ್ಬೋದು ಅನ್ನೋ ಥರದ್ದು. ಅಂದರೆ ಆ ಗಿಫ್ಟ್ಗೆ, ಅವ್ರು ಗಿಫ್ಟ್ ಮಾಡಿರೋ ಭಾವನೆಗೆ, ಫೀಲಿಂಗಿಗೆ ಯಾವುದೇ ಬೆಲೆ ಇಲ್ಲದೆ ಆ ವಸ್ತುವಿಗೆ ಬೆಲೆ ಕಟ್ಟತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಆ ಒಂದು ವಸ್ತುವಿಗೆ ಬೆಲೆ ಬೇಡ, ಆ ಪ್ರೀತಿಗೆ ಅಥವಾ ಆ ಗಿಫ್ಟ್ಗೆ, ಆ ಗಿಫ್ಟಿಂದ ಇರ್ತಕ್ಕಂಥ ಕೊಡಬೇಕು ಅಂತಿರ್ತಕ್ಕಂಥ ಒಂದು ಭಾವನೆಗೆ ಬೆಲೆ ಇರಲಿ ಅನ್ನೋ ಒಂದು ಅರ್ಥದಲ್ಲಿ ಈ ಗಾದೆ ಇದೆ ಅಂತ ನನಗನ್ಸುತ್ತೆ. ತಮ್ಮ ಅಭಿಪ್ರಾಯಗಳೇನಾದರೂ ಬೇರೆ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ ಹೆಚ್ಚು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಬಟನನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಾನು ಸಿಗ್ತೇನೆ ಮುಂದಿನ ವಿಡಿಯೋವೊಂದಿಗೆ. ನಮಸ್ಕಾರ.